ಹಾಯ್ ಫ್ರೆಂಡ್ಸ್, ಇದು ಭಾನುವಾರದ ಮಿನಿ ವ್ಲಾಗು. ಭಾನುವಾರ ಬೆಳಗ್ಗೆನೇ ಎದ್ದು ಇವತ್ತು ಪ್ರಸನ್ನ ಕೂಡ ನೈಟ್ ಬಂದಿರಲಿಲ್ಲ. ಅವ್ರು ಹೆಂಗಿದ್ರು ಅವ್ರಿದ್ದಾಗ ಹಾಗಲಕಾಯಿ ಗೊಜ್ಜು ತಿನ್ನಲ್ಲ ಅಂದ್ಬಿಟ್ಟು ಇವತ್ತು ಹಾಗಲಕಾಯಿ ಗೊಜ್ಜು ಮಾಡಿ ಭಾನುವಾರ ಅದಕ್ಕೆ ರೊಟ್ಟಿ ಮಾಡಿದೆ. ನನಗೂ ಇಷ್ಟ ರೊಟ್ಟಿ ಅಂದರೆ, ಬಿಟ್ಟಿಗೂ ಇಷ್ಟ. ಗುಂಡು ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ. ಅವ್ನಿಗೊಂದು ಚೂರು ಚೂರು ಮಾಡಿ ಕೈ ಕೊಟ್ಬಿಟ್ರೆ ಅವ್ನು ಓಡಾಡ್ಕೊಂಡು ತಿಂತಾನೆ. ಅಲ್ಲಿ ಬಿಸಿಲು ಕಾಯ್ಕೊಂಡು ತಿಂತಿದ್ದ. ಇದು ನಾನು ನಾಷ್ಟ ಮಾಡುವಾಗ ಕ್ಲಿಪ್ಪಿಂಗ್ ತಕ್ಕೊಂಡಿದ್ದು. ಅದಾದಮೇಲೆ ಇದು ಸಂಜೆ ಒಂದು 4 ಗಂಟೆ ಹಂಗೆ ಎಲ್ಲ ಫುಲ್ ನಾಷ್ಟ ಮಾಡಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಮಲ್ಕೊಂಬಿಟ್ಟಿದ್ದೋ ಎಲ್ಲರೂ. ನಾನು ಗುಂಡು ಬಿಟ್ಟು ಎಲ್ಲ ಎದ್ದಾಗೆ 4 ಗಂಟೆ ಆಗಿತ್ತು. ಆಟ ಆಡಿಸ್ಕೊಂಡು ಆಚೆ ಬಂದಿದ್ದೆ. ಆವಾಗ ಅಲ್ಲಿ ನಾಯಿ ಮರಿ ಇದೆ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಹುಡುಗರಿಗೆ ಇವತ್ತು ರಜೆ ಇದ್ದಿದ್ದರಿಂದ ಎಲ್ಲ ನಾಯಿ ಮರಿತವೆ, ಆಟಾಡ್ತಾಯಿದ್ರು. ಅದಾದಮೇಲೆ ಮನೆಗೆ ಕರ್ಕೊಂಬಂದು ಅವನಿಗೂ ಎಣ್ಣೆ ಹಾಕಿ ನಾನು ಎಣ್ಣೆ ಹಾಕ್ಕೊಂಡು ಬಿಟ್ಟಿಗೂ ಎಣ್ಣೆ ಹಾಕಿ ತಲೆಗೆ ಎಲ್ಲರೂ ತಲೆ ಹೆಡ್ ಮಸಾಜ್ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಂಗೆ ಮಲಗಿದ್ವಿ. ಅದಾದಮೇಲೆ ಇದು ಸಂಜೆ ಹೋಗಿ ಮೊಟ್ಟೆ ತಂದು ಎಗ್ ರೈಸ್ ಮಾಡೋಣ ಅಂತ ಎಗ್ ರೈಸ್ಗೆಲ್ಲ ರೆಡಿ ಮಾಡ್ಕೊತಾ ಇದೆ. ಬಿಟ್ಟು ಏನೋ ಹೇಳ್ತಿದ್ಲು ನೋಡಿ, ಅವಳ ಪಾಡುಗಳು ಮಲ್ಕೊಂಡು ಟಿ ವಿ ನೋಡ್ತಿದ್ರೆ ಇವನ ಪಾಡಿಗೆ ಇವನು ಏನೋ ಮಾಡ್ತಿದ್ದಾನೆ. ಯಾವಾಗಲೂ ಹಿಂಗೇನೆ. ಅವ್ನು ಟಿ ವಿ ಕಡೆ ಜಾಸ್ತಿ ಗಮನ ಕೊಡೋಲ್ಲ. ಅವಳು ಸ್ವಲ್ಪ ಟಿ ವಿ ನೋಡೋದು ಜಾಸ್ತಿ. ಫೋನ್ಗಿಂತ ನಾನು ಟಿ ವಿ ನೋಡ್ಬೋದಲ್ಲ ಅಂತ ಟಿ ವಿ ಹಾಕ್ಕೊಟ್ಬಿಡ್ತೀನಿ. ಫೋನೇನು ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಅದಾದಮೇಲೆ ಊಟ ಕೂಡ ರೆಡಿಯಾಗಿತ್ತು. ಊಟ ಮಾಡೋಣ ಅಂತ ತಟ್ಟೆಗೆ ಹಾಕ್ಕೊಂಡಿದ್ದೆ. ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದು ನೋಡ್ಬಿಟ್ಟು ಅಮ್ಮ ನಂದು ವೀಡಿಯೋ ಮಾಡು ಅಂತ ಮಾಡಿಸ್ಕೊಂಡ್ಳು. ಇದೇನಪ್ಪ ಯಾವಾಗಲೂ ಹೇಳ್ತಾರೆ ಅನ್ಕೊಬಿಡಿ, ಅವಳು ಯಾವಾಗಲೂ ಹಂಗೇ. ಅದು ನಾನು ಮಾಡ್ಕೊಳ್ದೆ ಹೋದರೂ ಅವಳದು ನಂದು ಮಾಡು ಅಂತ ಮಾಡಿಸ್ಕೊತಾಳೆ. ಅದಾದಮೇಲೆ ಇಲ್ಲಿ ಪಾತ್ರೆ ಎಲ್ಲ ಇದ್ದು, ಇನ್ನು ನಾಳೆ ಸೋಮವಾರ ಏನು ತೊಳೆಯೋಕ್ಕಾಗಲ್ಲ, ಬೆಳಿಗ್ಗೆಲೆದ್ದು ಅಂದ್ಬಿಟ್ಟು ಎಲ್ಲ ನೈಟೇ ಕ್ಲೀನ್ ಮಾಡ್ತಾಯಿದ್ದೀನಿ. ಅಲ್ಲಿ ಗುಂಡು ಕೂಡ ಬಂದು ನಿಂತಿದ್ದ. ಇದಾದಮೇಲೆ ನೋಡಿ ಅವನು ರೂಮಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಷ್ಟರಲ್ಲಿ ಫೋನ್ ಎತ್ಕೊಂಡು ಏನೋ ಆನ್ ಮಾಡ್ಕೊಂಡು ಮೆಸೇಜ್ನ ನೋಡ್ಕೊಂಡು ಮಲಗಿದ್ದಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.